ನಮಸ್ತೆ ಎಲ್ಲರಿಗೂ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಸೋರೆಕಾಯಿಯಿಂದ ಪಾಯಸ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ. ಶಿವರಾತ್ರಿ ಹಬ್ಬಕ್ಕೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿಯನ್ನು ನಾನು ಮೊದಲೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ಗಂಟೆ ಮುಂಚೆ ನೆನೆಸಿಟ್ರೆ ಸಾಕು. ಈ ಥರ ನೋಡಿ ನೆನೆಸಿಟ್ಕೊಳ್ಬೇಕು. ಆಮೇಲೆ ನಾವು ಪಾಯಸಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಆ ಇಡೀ ಸೋರೆಕಾಯಿ ತೋರಿಸಿದೆ ಅಲ್ಲ, ಅದರ ಅರ್ಧ ಸೋರೆಕಾಯಿಯನ್ನು ತಗೊಂಡಿದ್ದೀನಿ. ಅರ್ಧದಷ್ಟು ಸೋರೆಕಾಯಿ ಇಡೀ ಏನು ಬೇಕಂದ್ರೆ ನಾವು ಮನೆಯಲ್ಲಿ ಎಷ್ಟು ಜನ ಇದ್ದೇವೆ ಅಷ್ಟು ನೋಡಿ ತಗೊಂಡಿದ್ದೀನಿ. ಆಮೇಲೆ ನಾನು ಸಿಪ್ಪೆ ಸಮೇತ ತುರಿದುಕೊಳ್ತಾ ಇದ್ದೀನಿ. ಒಂದು 5-6 ಜನಕ್ಕೆ ಆಗುವಷ್ಟು ಆಗುತ್ತೆ ಇದರಲ್ಲಿ ಸೋರೆಕಾಯಿಯಲ್ಲಿ. ಚೆನ್ನಾಗಿ ತುರಿದುಕೊಳ್ಬೇಕು ನೋಡಿ ಈ ಥರ. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಮತ್ತು ನಾನು ಏಲಕ್ಕಿ ಲವಂಗ ತಗೊಂಡಿದ್ದೀನಿ. ಇದ್ರ ಜೊತೆ ಸೋರೆಕಾಯಿ ಜೊತೆನೇ ಇದನ್ನು ರುಬ್ಬಿಕೊಳ್ಬೇಕು, ಚೆನ್ನಾಗಿ ಫ್ಲೇವರ್ ಬರುತ್ತೆ. 2 ಲವಂಗ, 4 ಏಲಕ್ಕಿ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪನೇ ಸೋರೆಕಾಯಿ ಹಾಕಿ ರುಬ್ಕೊಳ್ಬೇಕು. ಚೂರು ನೀರು ಹಾಕಬಾರ್ದು, ಅದು ಸೋರೆಕಾಯಲ್ಲಿ ನೀರು ಇರುತ್ತಲ್ಲ ಅದರಲ್ಲೇ ಇದು ಮಾಡಬೇಕು. ಮತ್ತೇನಾದರೂ ಸೋರೆಕಾಯಿ ನಾನು ಸಿಪ್ಪೆ ಹಾಕಿದ್ದೀನಿ, ಯಾಕೆಂದರೆ ಅದು ಎಳೆದು ಜಾಸ್ತಿ ಏನು ಇದಾಗಿಲ್ಲ, ಬೆಳ್ತಿಲ್ಲ ನೋಡಿ. ಈ ಥರ ಪೇಸ್ಟ್ ಥರ ಮಾಡಿಕೊಳ್ಬೇಕು. ಕೆಲವೊಂದು ಗಟ್ಟಿ ಸಿಪ್ಪೆ ಇದ್ದರೆ ಹಾಕಬೇಡಿ. ಇದಷ್ಟೇನು ಗಟ್ಟಿ ಇರಲಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡೆ. ಮತ್ತು ಅದೇ ರೀತಿ ಉಳಿದ ಸೋರೆಕಾಯಿಯನ್ನು ಕೂಡ ರುಬ್ಬಿಕೊಳ್ತಾ ಇದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ನೈಸಾಗಿ ಎಲ್ಲನೂ ಪೇಸ್ಟ್ ಆಯಿತು. ಆಮೇಲೆ ಅದೇ ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೀನಿ. ಈ ಥರ ನೋಡಿ ಎಲ್ಲ ರುಬ್ಬಿಟ್ಟಿದ್ದೀನಿ. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೆನೆಸಿಟ್ಟಿದೆ ನೋಡಿ ಅಕ್ಕಿ, ಆವಾಗಲೇ ತೋರಿಸಿದ್ದೆ, ಅದನ್ನು ಕೂಡ ರುಬ್ಬಿಕೊಳ್ಬೇಕು. ಒಂಚೂರು ನೀರು ಹಾಕಿ ರುಬ್ಕೊಂಡ್ರೆ ಆಯಿತು. ನೈಸಾಗಿ ರುಬ್ಬಿಕೊಳ್ಬೇಕು. ಬರೀ ಸೋರೆಕಾಯಿ ಪಾಯಸ ಅಷ್ಟು ರುಚಿಯಾಗಿ ಬರಲ್ಲ. ಅದ್ರ ಜೊತೆ ಸ್ವಲ್ಪ ಈ ಥರ ಅಕ್ಕಿ ನೆನೆಸಿಟ್ಟು ಅಕ್ಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಟೇಸ್ಟಾಗಿ ಬರುತ್ತೆ. ಆಮೇಲೆ ಇದನ್ನು ಕೂಡ ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡಿಕೊಂಡೆ ನೋಡಿ. ಈ ಹದದಲ್ಲಿ ನೋಡಿ ಇಷ್ಟು ನೈಸಾಗಿ ಬರಬೇಕು. ಆಮೇಲೆ ನಾನು ಸೋರೆಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದಕ್ಕೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹದ ಮಾಡಿಕೊಳ್ಬೇಕು. ನೀರೆಲ್ಲ ಹಾಕಿ ಹದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಹಾಗೆ ಇಟ್ಟರೆ ಇದಾಗುತ್ತೆ, ಗಟ್ಟಿ ಗಂಟೆಲ್ಲ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿ ನೀರೆಲ್ಲ ಹಾಕಿ ಹದ ಮಾಡಿ ಗ್ಯಾಸ್ ಮೇಲೆ ಒಲೆ ಮೇಲೆ ಇಡಬೇಕು. ಆಮೇಲೆ ಪದೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ. ಈ ಥರ ನೋಡಿ ಗಂಟೇನಿಲ್ಲ ನೋಡಿ. ಈಗ ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ತುಂಬ ತೆಳು ಮಾಡ್ಕೊಂಡಿಲ್ಲ, ಯಾಕೆಂದರೆ ಮತ್ತೆ ತೆಂಗಿನಕಾಯಿ ಹಾಲು ಹಾಕ್ಲಿಕ್ಕೆ ನಾನು ಇಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ, ಅರ್ಧ ಗಡಿಯಷ್ಟು. ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆ ಇಡಬೇಕು. ಸ್ವಲ್ಪ ಕುದಿ ಬರುವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಗಡಿ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಟ್ಟಿ ಏನಾದರೂ ಆದರೆ ಗೊತ್ತಾಗಲ್ಲ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು 2 ಅಚ್ಚಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲ ಹಾಕ್ಕೊಳ್ಳಿ. ನಾನು ಗುದ್ದಿ ಏನು ಹಾಕಿಲ್ಲ, ಅದೇ ರೀತಿ ಇಡಿಯಾಗಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಕುದಿಯುವಾಗ ಅದು ಹಾಗೆ ಕರಗುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಆವಾಗಲೇ ನಾನು ತೆಂಗಿನಕಾಯಿ ತೋರಿಸಿದೆಲ್ಲ ಅದನ್ನು ತುರಿದಿಟ್ಕೊಂಡೆ. ಈಗ ಅದನ್ನು ಮಿಕ್ಸಿಗೆ ಹಾಕಿ ಹಾಲು ತೆಗಿಬೇಕು ನೋಡಿ. ಈ ಥರ ಸ್ವಲ್ಪ ಸಣ್ಣ ಜಾರಿ ಯೂಸ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನೈಸಾಗಿ ಬರುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು. ಮತ್ತು ನಾನಿದು ಗ್ಯಾಸಲ್ಲಿ ಸೋರೆಕಾಯಿ ಇಟ್ಟಿದೆ ಅಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಯಾಕಂದರೆ ಗಟ್ಟಿ ಆಗ್ತಾ ಇದ್ದಾಗೆ ತಳ ಇಟ್ಕೊಳ್ಳುತ್ತೆ ಅಲ್ಲ, ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಪದೇ. ಇಲ್ಲಾಂದರೆ ಗಟ್ಟಿಯಾಗಿ ಚೆನ್ನಾಗಾಗಲ್ಲ, ಸೀದೋದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಅದೇ ರೀತಿ ನಾನು ಆವಾಗಲೇ ತೋರಿಸಿದ ಹಾಗೆ ತೆಂಗಿನಕಾಯಿ ಹಾಲಿಗೆ ಮಿಕ್ಸಿ ಮಾಡಿಕೊಂಡೆ.
ಆಮೇಲೆ ಇದರಿಂದ ಹಾಲು ಯಾವ ರೀತಿ ತೆಗೆದು ಅಂತ ತೋರಿಸ್ತೀನಿ. ಒಂದು ಸ್ಟ್ರೈನರನ್ನು ತಗೊಂಡು ಪಾತ್ರೆಯಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ತೆಗಿತಾ ಇದ್ದೀನಿ ನೋಡಿ. ಇದು ತುಂಬಾ ರುಚಿಯಾಗುತ್ತೆ ಈ ಥರ ಮಾಡೋದ್ರಿಂದ. ತೆಂಗಿನಕಾಯಿ ಜಾಸ್ತಿನೂ ಹಾಕ್ಬೋದು. ನಾನು ಅರ್ಧ ಇದು ಸೋರೆಕಾಯಿ ಹಾಕಿದ್ರಿಂದ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಪದೇ ಪದೇ, ಇಲ್ಲಾಂದರೆ ತಳೆ ಹಿಡ್ಕೊಂಡ್ರೆ ಚೆನ್ನಾಗಾಗಲ್ಲ ಪಾಯಸ, ಟೇಸ್ಟ್ ರುಚಿ ಹೋಗುತ್ತೆ. ಬೆಲ್ಲ ಇನ್ನೂ ಕರಗಬೇಕು. ಈಗ ಹಸಿ ವಾಸನೆ ಹೋಗ್ತಾ ಇದೆ ಅದು ಸೋರೆಕಾಯಿದು, ಮತ್ತು ಅದು ಅಕ್ಕಿ ನಾವು ಮಿಕ್ಸ್ ಮಾಡಿದ್ದು ಹಾಕಬೇಕಲ್ಲ, ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅಷ್ಟರೊಳಗೆ ಬೆಲ್ಲನೂ ನೀರಾಗುತ್ತೆ ನೋಡಿ. ಈ ಅದಕ್ಕೆ ಈಗ ಬಂದಿದೆ ನೋಡಿ. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಮರೆತು ಬಿಡಬೇಡಿ, ಇಲ್ಲಾಂದರೆ ತಳೆ ಹಿಡ್ಕೊಳ್ಳುತ್ತೆ. ತುಂಬ ನೀರಾದ್ರೂ ಪಾಯಸ ತಿನ್ನಲಿಕ್ಕೆ ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಟುಕೊಂಡು ನೋಡಿ, ಅದನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಮೊದಲಿಗೆ ದಪ್ಪ ಹಾಲನ್ನು ಹಾಕ್ಕೊಳ್ಬೇಕು. ಆಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನೋಡಿ. ಆಮೇಲೆ ಮತ್ತೆ ಸ್ವಲ್ಪ ಅದು ತೆಂಗಿನಕಾಯಿ ಇತ್ತಲ್ಲ, ಒಂದು ಸಲ ಹಿಂಡಿ ಬಿಟ್ಟಿದ್ದು ಅದನ್ನು ಮತ್ತೆ ನಾನು ಮಿಕ್ಸಿಗೆ ಹಾಕಿ ಮತ್ತೆ ಈ ಥರ ಹಿಂಡ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಲಿದು ಅದನ್ನು ಕೂಡ ಸ್ವಲ್ಪ ನೀರಿದೆ ನೋಡಿ. ಹಾಲು ಮೊದಲಿದು ದಪ್ಪ ಹಾಲು ಮತ್ತು ನೀರು ಹಾಲನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬೇಗ ಮತ್ತು ದಪ್ಪ ಆಗುತ್ತೆ. ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಗಟ್ಟಿ ಗಟ್ಟಿ ಆಗುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಮತ್ತು ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಲಾಸ್ಟಿಗೆ ಕೊನೆಯದಾಗಿ ಹಾಕ್ಕೊಳ್ಬೇಕು. ಈಗ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಫ್ರೈ ಆಗ್ತಾ ಇದೆ ನಿಧಾನವಾಗಿ. ನಾನು ಸ್ಟೀಲಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ನಿಧಾನ ಊರಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡೆ ಮತ್ತೆ ಎಲ್ಲ ಕುದಿ ಆದಮೇಲೆ ಲಾಸ್ಟಿಗೆ ಈ ಥರ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಕುದಿ ಬರ್ತಾ ಇದೆ. ಈಗ ಒಂದು ಚೆನ್ನಾಗಿ ಬಂತು ಪಾಯಸ. ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ತುಂಬ ತಂಪಾಗಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ನೋಡಿ. ಈ ಹದ ಬಂತು ನೋಡಿ. ಇವತ್ತು ನಮ್ಮ ಹಬ್ಬ, ಶಿವರಾತ್ರಿ ಹಬ್ಬದ ಸ್ಪೆಷಲ್ ಸೋರೆಕಾಯಿ ಪಾಯಸ. ಓಕೆ ಫ್ರೆಂಡ್ಸ್, ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ವಿಡಿಯೋವನ್ನು ಶೇರ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ.